ನೋಡಿ ರೆಡಿ ಆಯಿತು ಮೈಸೂರು ಮಟನ್ ಚಿಲ್ಲಿ. ಘಮ ಘಮ ನೋಡಿ ಹೇಗಿದೆ ಮೈಸೂರು ಮಟನ್ ಚಿಲ್ಲಿ. ಬೋನ್ಲೆಸ್ ಮಟನ್ ತಗೊಳ್ಳಿ ಸ್ನೇಹಿತರೆ. ಇವತ್ತು ಮೈಸೂರು ಮಟನ್ ಚಿಲ್ಲಿ ಇಡೀ ಜಗತ್ತಲ್ಲಿ ಯಾರೇ ಮಾಡಿಲ್ಲ. ಏನು ಹೇಳಿ, ಮೈಸೂರು ಮಟನ್ ಚಿಲ್ಲಿ. ಮೈಸೂರು ಮಟನ್ ಚಿಲ್ಲಿಗೆ ಕಾರ್ನ್ಫ್ಲವರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಂದರೆ ಮೊಟ್ಟೆನೂ ಹಾಕ್ಕೋಬೋದು. ಸ್ವಲ್ಪ ನಿಂಬೆಹಣ್ಣು ರಸ ಸ್ವಲ್ಪ. ನೋಡಿ ಮೈಸೂರು ಮಟನ್ ಚಿಲ್ಲಿಗೆ ಮಟನ್ ಪೀಸಸ್ ಬಂದು ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಸಾಲೆ ಹಚ್ಚಿದ್ದೀವಿ, ಮಿಕ್ಸ್ ಮಾಡಿದ್ದೀವಿ. ಒಂದು 10 ನಿಮಿಷ ಸೈಡ್ಗೆ ಇಡೋಣ. ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆಗಿರುವಂಥ ಎಣ್ಣೆಯಲ್ಲಿ ಮಟನ್ ಹಾಕ್ತಾಯಿದ್ದೀವಿ, ಮಿಕ್ಸ್ ಮಾಡಿ ಮಟನ್ನ. ಖಂಡಿತವಾಗ್ಲೂ ತಾವು ಮೈಸೂರು ಬಂದರೆ ರುಚಿ ಮೆಸ್ಸಲ್ಲಿ ಸ್ಪೆಷಲಾಗಿ ಆರ್ಡ್ರ್ ಕೊಟ್ಟರೆ ಮಟನ್ ಚಿಲ್ಲಿ ಮಾಡಿಕೊಡ್ತಾರೆ. ಹೇಗಿದೆ ಪೀಸಸ್ ನೋಡಿ. ಬೇಕಂದರೆ ನೀವು ಮಟನ್ನ ಬೇಯಿಸ್ಕೊಂಡು ಡೈರೆಕ್ಟಾಗಿ ಚಿಲ್ಲಿನೂ ಮಾಡ್ಕೋಬೋದು. 2 ಥರ ಆಪ್ಷನ್ ಇದೆ. ಈಗ ಮಟನ್ ಚಿಲ್ಲಿ ನೋಡಿ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಮಟನ್ ಚಿಲ್ಲಿ ಮಾಡ್ತೀವಿ. ಮಳೆ ಬರ್ತಾ ಇದೆ, ಛತ್ರಿ ಇಟ್ಕೊಂಡಿದ್ದೀವಿ. ಛತ್ರಿ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಇಷ್ಟು ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ. ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಐಟಮ್ ತಗೊಂಬಪ್ಪ. ತಗೋಣ ಚೆನ್ನಾಗಿ ಮಾಡೋಣ, ತಿನ್ನೋಣ. ಅಷ್ಟೇ. ಈಗ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಕರಿಬೇವು, ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕ್ಯಾಪ್ಸಿಕಮ್ಮು. ನೋಡಿ ಮಟನ್ ಹಾಕ್ತಾ ಇದ್ದೀವಿ. ಘಮ ಘಮ ನೋಡಿ ಹೇಗಿದೆ. ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಉಪ್ಪಷ್ಟು. ಜಗತ್ತಲ್ಲಿ ಯಾರೇ ಮಾಡಿಲ್ಲ ಮೈಸೂರು ಮಟನ್ ಚಿಲ್ಲಿ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ರೆಡಿ ಆಯಿತು ಮೈಸೂರು ಮಟನ್ ಚಿಲ್ಲಿ. ಮಟನ್ ಚಿಲ್ಲಿ ಸಖತ್ತಾಗಿದೆ. ತಮ್ಮ ಮನೆಯಲ್ಲಿ ತಾವು ಟ್ರೈ ಮಾಡಿ ಮೈಸೂರು ಮಟನ್ ಚಿಲ್ಲಿ.